ಒಂದು ಸಿನಿಮಾ ಬರ್ತಾ ಇದೆ, ಅಪರಾಧಿ ನಾನಲ್ಲ ಅನ್ನುವಂತಹ ಸಿನಿಮಾ. ಅದರಲ್ಲೂ ಕೂಡ ಕರಾವಳಿಯ ಆಕ್ಷನ್ ಕಿಂಗ್ ಅರ್ಜುನ್ ಕಾಪಿಕಾಡ್ ಅವರ ಅಭಿನಯದ ಒಂದು ಸುಂದರವಾದಂತಹ ಸಿನಿಮಾ. ಈ ಸಿನಿಮಾ ಖಂಡಿತವಾಗಿಯೂ ಯಶಸ್ವಿ ಆಗ್ತದೆ ಎನ್ನುವ ಭರವಸೆ ನಮಗೆಲ್ಲ ಇದೆ. ಕುಟುಂಬ ಸಮೇತರಾಗಿ ನೋಡುವಂತಹ ಸಿನಿಮಾ. ಕನ್ನಡದಲ್ಲಿ ಅದು ಕೂಡ ನಮ್ಮ ಕರಾವಳಿ ಭಾಗದಿಂದ ಒಂದು ಅದ್ವಿತೀಯ ಸ್ಟೋರಿಯನ್ನ ಕೊಟ್ಟಿದ್ದಾರೆ. ಆರಂಭದಿಂದ ಕೊನೆಯವರೆಗೂ ಕುತೂಹಲದಿಂದ ನೋಡುವ ಹಾಗೆ ಇತ್ತು. ತುಂಬಾ ಇಷ್ಟ ಆಯ್ತು, ತುಂಬಾ ಯುನೀಕ್ ಆಗಿತ್ತು. ನಮ್ಮ ಕಾಲದಲ್ಲಿ ಲೆಕ್ಕದ ಪೋಯಿಂದ ಬಣ್ಣ ಹುಂಚೂರು ಮನಸ್ಸು ಬರ್ಪುಜಿ. ಈ ಯುವ ಪ್ರತಿಭೆಗಳನ್ನ ನಾವು ಇನ್ನಷ್ಟು ಬೆಳೆಸಬೇಕು. ಸಮಾಜಕ್ಕೆ ಕೂಡ ಒಂದು ಒಳ್ಳೆ ಸಂದೇಶ ಕೊಡುವಂತ ಚಿತ್ರಣ ಮೂಡಿ ಬಂದಿದೆ. ಇಷ್ಟೆಲ್ಲರೂ ಕಹಳೆ ನ್ಯೂಸ್ನ ಸಮಸ್ತ ವೀಕ್ಷಕರನ್ನ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಇದ್ದೇನೆ. ಇವತ್ತೊಂದು ವಿಶೇಷವಾದಂತಹ ಸುದ್ದಿಯ ಜೊತೆಗೆ ಬಂದಿದ್ದೇನೆ. ಇದರ ಅಪರಾಧ ನನ್ನ ಮೇಲಂತೂ ತಗೊಳ್ಳಲ್ಲ ನಾನು, ಯಾಕಂತ ಹೇಳಿದ್ರೆ ಒಂದು ಸಿನಿಮಾ ಬರ್ತಾ ಇದೆ, ಅಪರಾಧಿ ನಾನಲ್ಲ ಅನ್ನುವಂತಹ ಸಿನಿಮಾ. ಅದರಲ್ಲೂ ಕೂಡ ಕರಾವಳಿಯ ಆಕ್ಷನ್ ಕಿಂಗ್ ಅರ್ಜುನ್ ಕಾಪಿಕಾಡ್ ಅವರ ಅಭಿನಯದ ಒಂದು ಸುಂದರವಾದಂತಹ ಸಿನಿಮಾ. ಕ್ರೈಮ್ ಸ್ಟೋರಿ ಇಟ್ಕೊಂಡು ಬರ್ತಾ ಇದ್ದಾರೆ ಈ ಬಾರಿಗೆ. ಬಹಳ ನಿರೀಕ್ಷೆಯನ್ನ ತರ್ತಾ ಇದೆ ಈ ಸಿನಿಮಾ. ಅದರ ಜೊತೆಗೆ ಮಂಗಳೂರಿನ ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿರುವಂಥದ್ದು ಬಹಳ ಕುತೂಹಲವನ್ನ ಮೂಡಿಸಿರುವಂತಹ ವಿಚಾರ. ಈ ಕುತೂಹಲಕ್ಕೆ ತೆರೆ ಬೀಳಲಿಕ್ಕೆ ಜುಲೈ 3 ತಾರೀಕಿಗೆ ಮುಹೂರ್ತ ಫಿಕ್ಸ್ ಆಗಿದೆ. ಸೊ ಜುಲೈ 3ಕ್ಕೆ ಬರ್ತಾ ಇರುವಂತಹ ಈ ಸಿನಿಮಾದ ಪ್ರೀಮಿಯರ್ ಶೋಗೆ ನಾವಿವತ್ತು ಪುತ್ತೂರಿನಲ್ಲಿದ್ದೇವೆ. ಸೊ ಬನ್ನಿ, ಆಡಿಯನ್ಸ್ ಏನು ಹೇಳ್ತಾರೆ, ಸಿನಿಮಾ ನೋಡಿದಂತಹ ಜನರ ಪ್ರತಿಕ್ರಿಯೆ ಏನು, ಅವರ ಮೊದಲ ಕರೆ ಯಾವ ರೀತಿ ಅವರು ಆಡಿಯನ್ಸ್ಗೆ ಕೊಡ್ತಾರೆ ಅಂತ ನೋಡ್ಕೊಂಡು ಬರೋಣ. ಎಸ್, ಮಹಾಗಣಪತಿಯನ್ನ ಹೃದಯ ಮಂದಿರದಲ್ಲಿ ಸ್ತುತಿಸ್ತಾ ಪುತ್ತೂರಿನ ಪುರದೊಡೆಯ ಮಹತೋಭಾರ ಮಹಾಲಿಂಗೇಶ್ವರ ದೇವರಿಗೆ ಚರಣಗಳಿಗೆ ಪಾದಾರವಿಂದವನ್ನ ಸ್ಪರ್ಶಿಸ್ತಾ ಅವರ ಆಶೀರ್ವಾದವನ್ನ ಬೇಡ್ತಾ SLV ಕಲರ್ಸ್ ನಿರ್ಮಾಣದ ಹಾಗೆ ಯಶಂತ್ ಕಲ್ಲಡ್ಕ ಇವರ ನಿರ್ದೇಶನದ ಹಾಗೆ ಆಕ್ಷನ್ ಕಿಂಗ್ ನಮ್ಗೆಲ್ರಿಗೂ ಚಿರಪರಿಚಿತರಾಗಿರುವಂತಹ ಅರ್ಜುನ್ ಕಾಪಿಕಾಡ್ ಈಗ ಹೆಸರನ್ನ ಬದಲಾಯಿಸಿಕೊಂಡಿದ್ದಾರೆ, ಅರ್ಜುನ್ ದೇವ್ ಅಂತ. ಅವರು ಅಭಿನಯ ಮಾಡಿರುವಂತಹ ಹಾಗೆ ನಮ್ಮ ಮಣ್ಣಿನ ರಂಗದ ರಾಜೆ ಸುಂದರ್ ರೈ ಮಂದಾರ ಇವರು ಕೂಡ ಅಭಿನಯ ಮಾಡಿರುವಂತಹ ಹಾಗೆ ಕುಸಲ್ ದರ್ಸೆ, ನವೀನ್ ಡಿ ಪಡೀಲ್ ಹಾಗೆ ಜ್ಯೋತಿ ರೈ ಇವರೆಲ್ಲ ತಾರಾಂಗಣದಲ್ಲಿರುವಂತಹ ಅಪರಾಧಿ ನಾನಲ್ಲ ಒಂದು ಟೈಟಲ್ ನಲ್ಲೇ ಬಹಳ ಕುತೂಹಲವನ್ನ ಕೆರಳಿಸಿರುವಂತಹ ಕನ್ನಡ ಸಿನಿಮಾ ಇವತ್ತು ಅದರ ಪ್ರೀಮಿಯರ್ ಶೋ ಆಗ್ತಾ ಇದೆ. 3 ತಾರೀಕಿನಂದು ಅದು ಬೆಳ್ಳಿ ಪರದೆಯಲ್ಲಿ ನಮ್ಮೆಲ್ಲರ ಮನಸ್ಸು ಗೆಲ್ಲೋದಕ್ಕೆ ಬರ್ತಾ ಇದೆ. ಈ ಪ್ರೀಮಿಯರ್ ಶೋದ ಇವತ್ತು ನಮಗೆ ಏನು ಪ್ರೀಮಿಯರ್ ಶೋ ನಮ್ಮ ಭಾರತ್ ಸಿನಿಮಾಸ್ ಅಲ್ಲಿ ನಡೀತಾ ಇದೆ. ಇದಕ್ಕೆ ಸೇರಿರುವಂತಹ ಎಲ್ಲ ಗಣ್ಯರನ್ನ ಹಾಗೆ ಮಾಧ್ಯಮ ರಂಗದವರನ್ನ, ಸಿನಿಮಾ ರಂಗದವರನ್ನ ಅತ್ಯಂತ ಪ್ರೀತಿಯಿಂದ ಸಿನಿಮಾ ತಂಡದ ಪರವಾಗಿ ಕಾರ್ಯಕ್ರಮಕ್ಕೆ ಎದುರುಗೊಳ್ತಾ ಇದೀಗ ವೇದಿಕೆಗೆ ಸಿನಿಮಾ ತಂಡದ ಕಲಾವಿದರಿದ್ದಾರೆ, ನಿರ್ದೇಶಕರಿದ್ದಾರೆ, ನಿರ್ಮಾಪಕರಿದ್ದಾರೆ, ಅವರೆಲ್ಲರನ್ನ ವೇದಿಕೆಯತ್ತ ಬರಮಾಡಿಕೊಳ್ತಾ ಇದ್ದೇನೆ. ಸಿನಿಮಾದ ನಿರ್ಮಾಪಕರಾಗಿರುವಂತಹ ದಿವಾಕರ್ ದಾಸ್ ಹಾಗೆ ರೇಣುಕಾ ಚೌಟ, ಅಜಿತ್ ಚೌಟ ಇವರ ಧರ್ಮಪತ್ನಿ ರೇಣುಕಾ ಚೌಟ ಅವರಿದ್ದಾರೆ, ಹಾಗೆ ಪ್ರಶಾಂತ್ ಶೆಟ್ಟಿ ಅವರಿದ್ದಾರೆ, ಹಾಗೆ ಸಂತೋಷ್ ಶೆಟ್ಟಿ ಕುಂಬ್ಳೆ ತಾವುಗಳು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ಹಾಗೆ ಈ ಒಂದು ಚಿತ್ರದ ನಿರ್ದೇಶಕರಾಗಿರುವಂತಹ ಯಶಂತ್ ಕಲ್ಲಡ್ಕ ತಮ್ಮನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಎದುರುಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಈ ಸಿನಿಮಾದ ನಟರಾಗಿರುವಂತಹ ವಿನೋದ್ ಶೆಟ್ಟಿ ಅವರಿದ್ದಾರೆ, ಹಾಗೆ ರಂಗದ ರಾಜೆ ಸುಂದರ್ ರೈ ಮಂದಾರ ತಾವುಗಳು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಗಣ್ಯರು ಕೂಡ ವೇದಿಕೆಯ ಮುಂಭಾಗದಲ್ಲಿದ್ದೀರಿ. ತಮ್ಮನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಎದುರುಗೊಳ್ತಾ ರಾಜೀವಿ ಶೆಟ್ಟಿ ಅರ್ಬಿ ತಾವುಗಳು ವೇದಿಕೆಗೆ ಆಗಮಿಸಬೇಕು. ಹಾಗೆ ರಾಜಾರಾಮ್ ಶೆಟ್ಟಿ, ಮೋಹನ್ ಭಟ್, ಬೂಡಿಯಾರು ರಾಧಾಕೃಷ್ಣ ರೈಗಳು ಮುಂಭಾಗಕ್ಕೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ರಾಮದಾಸ್ ಶೆಟ್ಟಿ ವಿಟ್ಲ ತಮ್ಮನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಸಮನ್ವಿ ಶೆಟ್ಟಿ, ಬಾಲನಟಿಯಾಗಿ ಅಭಿನಯಿಸಿರುವಂತಹ ಸಮನ್ವಿ ಶೆಟ್ಟಿ ಅವರಿದ್ದಾರೆ, ತಮ್ಮನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಎದುರುಗೊಳ್ತಾ ಇದ್ದೇನೆ. ಗಿರೀಶ್ ಭಟ್ ತಾವುಗಳು ಕೂಡ ವೇದಿಕೆ ಮುಂಭಾಗಕ್ಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ರಾಜಶೇಖರ್ ಶೆಟ್ಟಿ ತಮ್ಮನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಸಿನಿಮಾ ತಂಡದ ಪರವಾಗಿ ಎದುರುಗೊಳ್ತಾ ಇದ್ದೇನೆ. ರೂಪೇಶ್ ಶೆಟ್ಟಿ ತಾವುಗಳು ಕೂಡ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಅಜಿತ್ ಚೌಟ ಇವರ ಮಗ ಆರ್ಯ ಚೌಟ ಅವರಿದ್ದಾರೆ, ತಾವುಗಳು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ತಾವುಗಳು ಕೂಡ ಮುಂಭಾಗಕ್ಕೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಿನೋದ್ ಶೆಟ್ಟಿ ಅವರು, ನಾನು ಆಗ್ಲೇ ಅವರನ್ನ ಮೆನ್ಷನ್ ಮಾಡಿದ್ದೆ. ವಿನೋದ್ ಶೆಟ್ಟಿ ಅವರು ತಾವುಗಳು ಕೂಡ ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕು ಅಂತ ತಮ್ಮನ್ನ ಕೇಳಿಕೊಳ್ತಾ ಇದ್ದೇನೆ. ರಾಕೇಶ್ ರೈ ಅವರು ಇದ್ದೀರಿ, ತಮ್ಮನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಎದುರುಭಾಗಕ್ಕೆ ಎದುರುಗೊಳ್ತಾ ಇದ್ದೇನೆ. ರವಿ ಪ್ರಕಾಶ್ ವಿಟ್ಲ ತಾವುಗಳು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಗಿರೀಶ್
ಗಿರೀಶ್ ಭಟ್ ತಾವುಗಳು ಕೂಡ ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಗಿರೀಶ್ ಭಟ್, ಎಸ್, ಹಾಗೆ ಮಾಧ್ಯಮ ರಂಗದ ಮಿತ್ರರಿದ್ದೀರಿ, ದೃಶ್ಯ ಮಾಧ್ಯಮದವರಿದ್ದೀರಿ. ತಮ್ಮನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಎದುರುಗೊಳ್ತಾ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯುವುದಕ್ಕೆ ಆ ಕಣ್ಣಿಗೆ ಕಾಣದಂತಹ ಭಗವಂತನನ್ನ ಜ್ಯೋತಿ ಸ್ವರೂಪಿಯಾಗಿ ಆಗಮಿಸುವುದು, ಪ್ರಾರ್ಥಿಸುವುದು ನಮ್ಮೆಲ್ಲರ ವಾಡಿಕೆ. ಅದರಂತೆ ಜ್ಯೋತಿಯನ್ನ ಬೆಳಗುವ ಮೂಲಕ ಈ ಕಾರ್ಯಕ್ರಮವನ್ನ ಶುಭಾರಂಭಗೊಳಿಸಬೇಕು ಅಂತ ಗಣ್ಯರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಆದ್ರೆ ಈ ಬೆಳಗುವ ಮೂಲಕ ಈ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಕೂಡ ಈ ದೀಪ ಪ್ರಜ್ವಲನೆಯ ಕಾರ್ಯದಲ್ಲಿ ಜೊತೆಯಾಗಬೇಕು. ಭಗವಂತನ ಅನುಗ್ರಹ ಈ ಸಿನಿಮಾದ ಗೆಲುವಿಗಿರ್ಲಿ ಅಂತ ಸಿನಿಮಾದ ನಟ ಅರ್ಜುನ್ ದೇವ್ ಅವರು ಕೂಡ ಆಗಮಿಸುವವರಿದ್ದಾರೆ. ಅವರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಎದುರುಗೊಳ್ತಾ ಇದೀಗ ನಾವೆಲ್ಲರೂ ಅಪರಾಧಿ ನಾನಲ್ಲ ಅನ್ನುವಂತಹ ಸಿನಿಮಾದ ಬಗ್ಗೆ ತಿಳ್ಕೊಳ್ಳುವಂತಹ ಕುತೂಹಲದಲ್ಲಿದ್ದೇವೆ. ಅದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅಜಿತ್ ಚೌಟಾ ಇವರ ಮಗ ಆರ್ಯ ಚೌಟಾ ಅವರಿದ್ದಾರೆ. ಇವರು ಸಾರಿ ಅಜಿತ್ ಚೌಟಾ ಅವರ ಮಗಳು ಆರ್ಯ ಚೌಟಾ ಅವರಿದ್ದಾರೆ. ಅವರು ಸಿನಿಮಾದ ಬಗ್ಗೆ ನಮ್ಗೆ ತಿಳಿಸ್ಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು. ಮೂವಿ ನಾವು ನೋಡಿದ್ವಿ ಒಂದು 2 months ಹಿಂದೆ. ತುಂಬ ಒಳ್ಳೆ ಮಾಡಿದ್ದಾರೆ ಪ್ರಶಾಂತ್ ಸರ್. ಅವರ ಡೆಡಿಕೇಶನ್ ಮತ್ತು ಅವರ ಟೀಮ್ ವರ್ಕ್, ಅವರ ಕಾಸ್ಟ್ ಮತ್ತು ಕ್ರೂ ಎಲ್ಲ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಮೂವಿ ಎಲ್ಲ ನೋಡಿ ಸಪೋರ್ಟ್ ಮಾಡಿ, ಮತ್ತು ಇಂತಹ ರೈಸಿಂಗ್ ಟ್ಯಾಲೆಂಟ್ಸ್ಗೆ ನಾವು ಸಪೋರ್ಟ್ ಮಾಡಿದರೆ ಅವರು ಸಹ ನಮಗೆ ಹೆಮ್ಮೆ ಅಲ್ಲ ಎಲ್ಲರಿಗೆ. ಅದಕ್ಕೆ ಬಲ್ಲೆ ಮಾತಿರಲ್ಲ ತೂಲೆ ಪಿಕ್ಚರ್. ಕೊನೆಯದಾಗಿ ಕೇಳೋದಿಷ್ಟ ಸಿನಿಮಾವನ್ನ ಗೆಲ್ಲಿ ಅಂತ, ಹಾಗೆ ನಮ್ಮ ಸುಂದರ್ ರೈ ಮಂದಾರ ಅವರ ಸಿನಿಮಾದ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ನಮಸ್ಕಾರ. ಕನ್ನಡ ಯಾರು ಸುರುಟು ಪಾತ್ರ ಈ ಸಿನಿಮಾ ಯಾರೋ ಏರಿಯಾ ಪಾತ್ರ ನಮ್ಮ ಪ್ರಶಾಂತ್ ಅಲ್ಲಿ ವಿಚಾರಗಳು ಕುದರ್ಸತ್ತು ಚೇಂಜ್ ಮಾಡ್ತಾರೆ. ಸುಮಾರು ವರ್ಷದಿಂದ ಬೇತೆ ಬೇತೆ ಸಿನಿಮಾಗ ಧಾರಾವಾಹಿ ಸಹ ನಿರ್ದೇಶಕ ಆದರೆ ಸಹಾಯಕ ನಿರ್ದೇಶಕ ಈ ಸ್ವಂತ ಸಾಮರ್ಥ್ಯ ಕನ್ನಡ ಸಿನಿಮಾ ಕ್ಷೇತ್ರದ ಮಲಮಲ್ಲ ಕಲಾವಿದ ಮಾತು ಅಭಿನಯ ಮಾಡ್ತಾರೆ. ಈ ಸಿನಿಮಾನ ತೂತು ನಿಖಲ್ ಮಾತೆಲ್ಲದಕ್ಕೆ ಪ್ರಚಾರಕರು ನನ್ನ ಮಕ್ಕಳ ಯಾತು ಸಿನಿಮಾನು ನೋಡ್ಕೊಳ್ಳಿ ಉಮೇದ್ ಮಾಧ್ಯಮ ಮಿತ್ರರಿಗೆ, ಪತ್ರಿಕಾ ಮಾಧ್ಯಮದ ಮಾತಿಲ್ಲ ಈ ಸಿನಿಮಾದ ಯಶಸ್ಸಿಗೂ ಕೂಡ ಒಟ್ಟಿಗೂ ಕೈ ಜೋಡಿಸುವುದು ಸಿನಿಮಾ ಬರೋದು, ಸಿನಿಮಾದ ನಿರ್ಮಾಪಕ ಬರೋದು ಅಭಿನಂದನೆ ಮಾತ್ರ. ಹಾಗೆ ಸಿನಿಮಾದ ಬಗ್ಗೆ ಹೆಸರೇ ತುಂಬಾ ಕುತೂಹಲವನ್ನ ಸೃಷ್ಟಿಸಿರುವಂಥದ್ದು. ಅಪರಾಧಿ ನಾನಲ್ಲ, ಯಾವ ಅಪರಾಧಿ ಕೂಡ ನಾನು ಅಪರಾಧಿ ಅಂತ ಹೇಳ್ಕೊಳ್ಳೋದೇ ಇಲ್ಲ. ಸಿನಿಮಾ ಕೂಡ ಹಾಗೆ ಸಾಕ್ತಾ ಹೋಗುತ್ತೆ. ಯಾಕಂದ್ರೆ ಕೊನೆವರೆಗೂ ನಿರಪರಾಧಿ ಒಬ್ಬನಿಗೆ ಶಿಕ್ಷೆ ಆಗಬಾರದು ಅನ್ನುವಂತ ಕಾರಣಕ್ಕಾಗಿ ಬಹಳ ಒಂದು ಪೈಪೋಟಿಯನ್ನು ನಡೆಸಿ ಅಪರಾಧಿ ಆಗೋದನ್ನ ತಪ್ಪಿಸುವಂತಹ ಸಿನಿಮಾ ಕ್ರೈಮ್ ಥ್ರಿಲ್ಲರ್ ಚಿತ್ರ ಎಂದು ಎಲ್ಲ ಪ್ರೇಕ್ಷಕರ ಮನಸ್ಸು ಗೆಲ್ಲುತ್ತೆ ಅನ್ನೋದು ಖಂಡಿತವಾದ ಮಾತು. ಹಾಗೆ ದಿನಕರ್ ದಾಸ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಕೂಡ ಚಿತ್ರದ ಬಗ್ಗೆ ನಮ್ಗೆ ತಿಳಿಸ್ಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಪುತ್ತೂರು ಮಹಾಲಿಂಗೇಶ್ವರನ ಆಶೀರ್ವಾದದೊಂದಿಗೆ ಅಪರಾಧಿ ನಾನಲ್ಲ ಈ ಒಂದು ಚಿತ್ರ SLV ಕಲರ್ಸ್ ಬ್ಯಾನರ್ ನಡಿಯಲ್ಲಿ ನಿರ್ಮಾಣಗೊಂಡಿದೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಯಶವಂತ್ ಶೆಟ್ಟಿ ಯುವಕ ಮತ್ತು ಒಳ್ಳೆ ಡೆಡಿಕೇಶನ್ ಇರುವಂಥ ಒಂದು ಡೈರೆಕ್ಟರ್. ಅವರು ತುಂಬ ಹಾರ್ಡ್ ವರ್ಕರು. ಆದ್ದರಿಂದ ತುಂಬ ಶ್ರಮಪಟ್ಟು ಸುಮಾರು 1.5 ವರ್ಷದಿಂದ ಇದನ್ನು ಅವ್ರು ರೆಡಿ ಮಾಡಿದ್ದಾರೆ. ಈ ಚಿತ್ರಕ್ಕೆ ಇಡೀ ಕರ್ನಾಟಕ ತಂಡದ ಆಶೀರ್ವಾದ ಬೇಕು, ಇಲ್ಲಿಯ ಪುತ್ತೂರು ಜನತೆ ಆಶೀರ್ವಾದ ಬೇಕು. ಯಾಕೆಂತ ಹೇಳಿದ್ರೆ ಮಂಗಳೂರಿನ ಯುವಕರು ಇವಾಗ ಅಷ್ಟೇ ಸುಮಾರು ಜನ ಯಶ್ ಶೆಟ್ಟಿ ಇರ್ಬೋದು, ಸುಮಾರು ಜನ ಡೈರೆಕ್ಟರ್ಗಳು ಯಶಸ್ಸು ಕಂಡಿದ್ದಾರೆ. ಹಾಗೆ ಯಶವಂತ್ ಶೆಟ್ಟಿ ಕೂಡ ಈ ಒಂದು ಫಿಲಮಲ್ಲಿ ಈ ಒಂದು ಪಿಕ್ಚರ್ ಕನ್ನಡ ಜನತೆ ಎಲ್ಲ ನೋಡಿ ಅವರಿಗೆ ಆಶೀರ್ವಾದವನ್ನು ಮಾಡಿ ಈ ಫಿಲಮನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಿದ್ದೀನಿ. ಒಳ್ಳೆಯದು. ಶೋ ಆರಂಭಗೊಂಡಿದೆ. ಹತ್ತೂರು ಕೂಡ ಮೆಚ್ಚುವಂತಹ ಸಿನಿಮಾ ಇದಾಗಲಿ ಅಂತ ಕೇಳಿಕೊಳ್ತಾ ಇದ್ವಿ. ಹಾಗೆ ನಮ್ಮ ತುಳು ಕಲಾವಿದರು ದೊಡ್ಡ ಮಟ್ಟದಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸುದ್ದಿ ಮಾಡ್ತಾ ಇದ್ದಾರೆ. ಜಗತ್ತಿನ ಎಲ್ಲ ಸಿನಿಮಾದವರು ಕೂಡ ನಮ್ಮತ್ತ ಕಣ್ಣರಳಿಸಿ ನೋಡುವ ಹಾಗೆ ಮಾಡಿದ್ದಾರೆ. ಹಾಗಾಗಿ ಮತ್ತೊಂದು ಭರವಸೆಯ ಚಿತ್ರ, ಎಲ್ಲರೂ ನೋಡುವಂತಹ ಚಿತ್ರ ಈ ಅಪರಾಧಿ ನಾನಲ್ಲ ಅನ್ನೋದು ಮೂಡಿ ಬರ್ತಾ ಇದೆ. ಕಾರ್ಯಕ್ರಮ ಇನ್ನೇನು ತಡವಾಗಿದೆ, ಈಗಾಗಲೇ ಪ್ರೀಮಿಯರ್ ಶೋ ನೋಡುವಂತಹ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ. ಹಾಗಾಗಿ ಒಂದೇ ಮಾತಿನಲ್ಲಿ ಸೇರಿರುವಂತಹ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಪ್ರೀಮಿಯರ್ ಶೋ ಅನ್ನ ನೋಡೋಣ. ಆಮೇಲೆ ನಿಮ್ಮ ರಿವ್ಯೂಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ನಿಮ್ಮ ಒಳ್ಳೆಯ ರಿವ್ಯೂ ಚಿತ್ರ ದಯವಿಟ್ಟು ಸೇರಿರುವಂತ ಎಲ್ಲರನ್ನ ಮತ್ತೊಮ್ಮೆ ಅತ್ಯಂತ ಗೌರವದಿಂದ ಈಗ ಕೆಲವರು ಬಂದು ಸೇರ್ಕೊಂಡಿದ್ದಾರೆ. ನಿಮ್ಮ ಆಗಮನವನ್ನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಗೌರವಿಸ್ತಾ ಪ್ರೀಮಿಯರ್ ಶೋ ನೋಡಿ ರಿವ್ಯೂವನ್ನ ಕೊಡಿ ಅಂತ ತಮ್ಮೆಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ಜುಲೈ
3ಕ್ಕೆ ಅಪರಾಧಿ ನಾನಲ್ಲ ಅನ್ನುವಂತಹ ಕನ್ನಡ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ಇದರ ಪ್ರೀಮಿಯರ್ ಶೋ ಪುತ್ತೂರಿನಲ್ಲಿ ನಡೀತಾ ಇರುವಂತದ್ದು. ನಾವಿಲ್ಲಿ ಬಂದಿದ್ದೇವೆ ಜನರ ರಿವ್ಯೂಸ್ ಕೇಳಲಿಕ್ಕೆ. ಸಿನಿಮಾ ಹೇಗಿದೆ, ಈ ಒಂದು ಕ್ರೈಮ್ ಸ್ಟೋರಿ ಎಲ್ಲರ ಮನಸ್ಸನ್ನ ರೀಚ್ ಆಗುತ್ತಾ, ಅರ್ಜುನ್ ಕಾಪಿಕಾಡ್ ಅವರ ಈ ಒಂದು ಹೊಸ ಪ್ರಯತ್ನಕ್ಕೆ ನಮ್ಮ ಕರಾವಳಿಗರು ಜೈ ಹೇಳ್ತಾರ ಅಂತ ನೋಡುವಂತಹ ಟೈಮ್. ಸೊ ಬನ್ನಿ ರಿವ್ಯೂಸ್ ತಗೊಳ್ಳೋಣ, ಜನರು ಏನ್ ಅಭಿಪ್ರಾಯ ಕೊಡ್ತಾರೆ ಅಂತ ನೋಡೋಣ. ನಿಮ್ಮದೇ ಮೂವಿ ಸರ್, ಹೇಗಿತ್ತು ಅನುಭವ, ಹೇಗಿತ್ತು ಮೂವಿ ನೋಡಿದ ಅನುಭವ? ತುಂಬ ಒಳ್ಳೆಯ ಸಿನಿಮಾ. ನಾನು ಕೂಡ ಒಂದೆರಡು ದೃಶ್ಯದಲ್ಲಿ ಇದರಲ್ಲಿ ಆ್ಯಕ್ಟ್ ಮಾಡಿದ್ದೇನೆ. ಆದರೆ ಒಂದು ಅದ್ಭುತವಾದ ಕಥಾವಸ್ತು, ಅದ್ಭುತವಾದ ಚಿತ್ರಕಥೆ, ಅದ್ಭುತವಾದ ನಿರ್ದೇಶನ, ಎಲ್ಲ ಕಲಾವಿದರು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ತುಂಬ ಜನರಿಗೆ ಒಂದು ತುಂಬ ಕ್ಯೂರಿಯಾಸಿಟಿಯನ್ನು ಕ್ರಿಯೇಟ್ ಮಾಡಿದ್ದಾರೆ ಅವರು. ಈ ಸಿನಿಮಾ ಖಂಡಿತವಾಗಿಯೂ ಯಶಸ್ವಿ ಆಗ್ತಾ ಎನ್ನುವ ಭರವಸೆ ನಮಗೆಲ್ಲ ಇದೆ. ಎಲ್ಲರೂ ಈ ಸಿನಿಮಾವನ್ನು ನೋಡಿ ಪ್ರೋತ್ಸಾಹಿಸಿ. ನಮಸ್ಕಾರ. ನಿರ್ದೇಶನ ಒಳ್ಳೆಯ ನಿರ್ದೇಶನ, ತುಂಬ ಒಂದು ಕ್ರೈಮ್ ಸ್ಟೋರಿಯಲ್ಲಿ ಉತ್ತಮವಾಗಿ ಮೂಡಿಬಂದಿದೆ. ಎಲ್ಲ ನೋಡುವಂತಹ ಸಿನಿಮಾ, ಕುಟುಂಬ ಸಮೇತರಾಗಿ ನೋಡುವಂತಹ ಸಿನಿಮಾ. ಚೆನ್ನಾಗಿತ್ತು, ಖುಷಿ ಆಯಿತು, ಖುಷಿ ಒಂದು ಥ್ರಿಲ್ಲಿಂಗ್ ವಿಚಾರಗಳನ್ನು, ಒಂದು ಮನೆಯೊಳಗಿನ ವಿಚಾರಗಳನ್ನು ಭಾಳ ಸೂಕ್ಷ್ಮವಾಗಿ, ಬಹಳಷ್ಟು ಅಪರಾಧವೇ ಅಂದರೆ ಏನು ಅಂತ ಹೇಳುವ, ಅಪರಾಧಿ ಅಂದರೆ ಯಾರು ಅಂತ ಹೇಳುವಂಥ ಪ್ರಶ್ನೆಗಳನ್ನು ಹುಟ್ಟಿ ಹಾಕುವ ನಿಟ್ಟಿನಲ್ಲಿ ಅರ್ಥಪೂರ್ಣವಾಗಿ ನಿರ್ದೇಶಕರು ಯಶಸ್ವಿಯಾಗಿದ್ದಾರೆ. ಥ್ಯಾಂಕ್ ಯು. ಆರಂಭದಿಂದ ಎಂಡ್ ತನಕ ಒಂದು ಕ್ಯೂರಿಯಾಸಿಟಿ ಎದ್ದುಕೊಂಡು ಕುತೂಹಲದಿಂದ ಏನಾಗ್ತದೆ ಎನ್ನುವಂಥದ್ದನ್ನು ನೋಡಿಕೊಂಡು ಹೋಗುವಂಥ ಸಿನಿಮಾ. ಕನ್ನಡದಲ್ಲಿ ಅದು ಕೂಡ ನಮ್ಮ ಕರಾವಳಿ ಭಾಗದಿಂದ ಒಂದು ಅದ್ವಿತೀಯ ಸ್ಟೋರಿಯನ್ನು ಕೊಟ್ಟಿದ್ದಾರೆ. ಆಲ್ ದಿ ಬೆಸ್ಟ್, 100 years ಗ್ಯಾರಂಟಿ. ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ. ಚಿತ್ರಕಥೆ ಇಷ್ಟ ಆಯಿತು, ಮತ್ತೆ ಆರಂಭದಿಂದ ಕೊನೆಯವರೆಗೂ ಕುತೂಹಲದಿಂದ ನೋಡುವ ಹಾಗೆ ಇತ್ತು. ಎಂಜಾಯ್ ಮಾಡಿದ್ದೇವೆ. ತುಂಬಾ ಇಷ್ಟ ಆಯ್ತು, ತುಂಬಾ ಯುನೀಕ್ ಆಗಿತ್ತು. ಎಲ್ಲರೂ ಬಂದು ನೋಡಿ ಎಲ್ಲ ಸಪೋರ್ಟ್ ಮಾಡಿದ್ರು. ಸೂಪರ್. ಅದರ ಬಗ್ಗೆ ಹೇಳ್ಬೇಕಂದ್ರೆ ನಾನು ತುಳುವಳ್ಳಿ ಹೇಳ್ತೇನೆ. ಪನ್ನೋಡು ಒಂದು ಪನ್ಪುಣತ್ತು ಪಿಕ್ಚರ್ದ ಬಗ್ಗೆ ಭಾರಿ ಸೂಪರ್ ಮೂವಿ. ಎಂಡ್ ಮುಟ್ಟಾಲ ನಿಕಲೇನೆ ಅಲ್ತ್ ನಮಕ್ ಒಂಚೂರು ಬೋರ್ ಆಪಿச்சு. ನಮಕ್ ಅಲ್ದ ಲೆಕ್ಕದ ಪೋಯಿಂದ ಪನ್ನ ಒಂಚೂರು ಮನಸ್ಸು ಬರ್ಪಿச்சு. ನಮ್ಮನ ಆ ಪಿಕ್ಚರ್ ನಮ್ಮನ ಉಂಟು ಮಸ್ತ್ ಪತ್ತದ ಕುಲ್ಲ ಉಂಟು. ಎಂಡ್ ಮುಟ್ಟಲು ಇರಗ ದಾದ ವಿಷಯ ಎಂಚಿನ ಅಂದು ಅರ್ಥ ಆವುಡುಂದಾಂಡ ಪಿಕ್ಚರ್ದ ಎಂಡ್ ಮುಟ್ಟ ತೂನ ಮಾತ್ರ ನಮಕ್ ಅರ್ಥ ಆವು. ಆತು ಶೋ ಕೂಡ ಪಿಕ್ಚರ್ ಮಲ್ತಿದ್ದೇವೆ, ಭಾರಿ ಶೋ ಕೊಂಡು ಪೂರೆಲ್ಲ ಬತ್ತದ ಮೂವಿ ತೋಲೆ. ನಮ್ಮ ಅರ್ಜುನ್ ಕಾಪಿಕಾಡನ್ನ ಇಂಚ ತೂದೆ ಎಂಚ ಫೀಲ್ ಆಡಿ ಭಾರಿ ಶೋಕ್ ಮಲ್ದೇರಾರು. ಆರೇನ ತುಳು ಫಿಲ್ಮ್ ಇಡೋದು ಇನ್ನಿರ್ದು ಒಂಚಿ ಡಿಫರೆಂಟ್ ಆದ ಅರ್ ಮಸ್ತ್ ಕನ್ನಡ ಫಿಲ್ಮ್ ಮಲ್ತನಾರಂದ ನಮ್ಮ ಏನು ನೋಡು. ಆತು ಶೋ ಕೂಡ ಯಾರು ಒಂಚಿ ಆಕ್ಟಿಂಗ್ ಮಲ್ದೇರು ಭಾರಿ ಭಾರಿ ಸೂಪರ್ ಆತನ ಪನಿಯರ್ ಹೆಚ್ಚು. ಅಷ್ಟೇ. ಮೂವಿ ಚೆನ್ನಾಗಿದೆ. ನಾನು ಅರ್ಜುನ್ ಕಾಪಿಕಟ್ರದ್ದು ತುಳು ಮೂವಿ ಮಾತ್ರ ನೋಡಿದ್ದು. ಇದು ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮತ್ತು ನಮ್ಮ ಉಪ್ಪಿನಂಗಡಿ ಅರ್ಜುನ್ ಕಜ್ಜೆ ಸಹ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಮತ್ತು ಸಸ್ಪೆನ್ಸ್ ಮೂವಿಯಲ್ಲಿ ಈ ಕನ್ನಡದಲ್ಲಿ ಒಂದು ಒಳ್ಳೆ ಆಗಿ ಮಾಡಿದೆ. ಎಲ್ಲರೂ ಬಂದು ಇದಕ್ಕೆ ಸಪೋರ್ಟ್ ಮಾಡಿ ಅಂತ ನಾನು ಸಹ ಕೇಳ್ಕೊಳ್ತಿದ್ದೇನೆ. ಮೂವಿ ನೋಡುವಂಥದ್ದು ಕಡಿಮೆ, ಆದರೆ ಎಲ್ಲರೂ ಹೇಳ್ತಾ ಇದ್ರು ಬಹಳ ಒಂದು ಒಳ್ಳೆಯ ಕತೆ ಅಂತ ಹೇಳಿಕೊಂಡು, ಹಾಗಾಗಿ ಬಂದಿದ್ದೇನೆ. ಅತ್ಯಂತ ಒಂದು ನಿಗೂಢವಾಗಿ ಮಾಡಿರುವಂಥ ಒಂದು ಪಿಕ್ಚರ್ನ ಈ ಒಂದು ನಿರೂಪಣೆ ಬಹಳ ಒಳ್ಳೆಯಾಗಿದೆ. ನನ್ನ ಬಹುಶಃ ಒಂದು ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಮೂಡಿಬರುವಂಥ ಎಲ್ಲ ಲಕ್ಷಣಗಳಿದೆ. ಈಗ ಅವೆಲ್ಲರೂ ನೋಡಬೇಕಂತ ನಾನು ಬಯಸ್ತೇನೆ. ಮೊಟ್ಟ ಮೊದಲ ಬಾರಿಗೆ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರ. ಕರಾವಳಿಯ ಒಂದು ಯುವ ಪ್ರತಿಭೆಗಳಿಂದ ಒಂದು ವಿಭಿನ್ನ ರೀತಿಯ ವಿಭಿನ್ನ ಶೈಲಿಯ ಒಂದು ಪ್ರಯೋಗವನ್ನು ಪ್ರತಿ ವರ್ಷ ಮಾಡ್ತಾನೆ ಇರ್ತಾರೆ. ಯಾಕಂತ ಹೇಳಿದ್ರೆ ಈ ಒಂದು ಮಳೆಗಾಲದ ಟೈಮಲ್ಲಿ ಪ್ರತಿ ವರ್ಷವೂ ಒಂದು ವಿಭಿನ್ನ ರೀತಿಯ ಮೂವಿ ಬರ್ತಾನೆ ಇರ್ತದೆ. ಯಾಕಂತ ಹೇಳಿದ್ರೆ ಇದೇ ಸಮಯದಲ್ಲಿ ಕಳೆದ ವರ್ಷ ಕೂಡ ಸೂಪರ್ ಸೋ ಅನ್ನತಕ್ಕಂಥ ಮೂವಿ ಇದೇ ಟೈಮಲ್ಲಿ ರಿಲೀಸ್ ಆಗಿತ್ತು, ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಇದು ಕೂಡ ಹಾಗೇನೆ ಒಂದು ವಿಭಿನ್ನ ಶೈಲಿಯಲ್ಲಿ ಥ್ರಿಲ್ಲರ್ ಆಗಿ ಒಂದು ಏನೋ ಒಂದು ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರಲ್ಲಿ ಈ ಮೂವಿ ಬಂದಿದೆ. ಚೆನ್ನಾಗಿದೆ. ಆ್ಯಂಡ್ ಈ ಟೈಟ್ಲಲ್ಲೇ ಏನೋ ಒಂದು ಪವರ್ ಇದೆ. ಯಾಕಂತ ಹೇಳಿದ್ರೆ ಐ ಆಮ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಫ್ಯಾನ್ ಆಫ್ ವಿಷ್ಣುದಾದ. ಈ ಎಲ್ಲೆಲ್ಲ ಈ ಟೈಟಲ್ ನನಗೆ ಕಾಣಲಿಕ್ಕೆ ಸಿಗ್ತದೆ ಆ ಟೈಮಲ್ಲೆಲ್ಲ ವಿಷ್ಣುದಾದನೆಲ್ಲ ನಮಗೆ ನೆನಪಾಗ್ತಾ ಇತ್ತು. ಆ್ಯಂಡ್ ಈ ಸಂದರ್ಭದಲ್ಲಿ ಅವರ ಜೀವಂತವಾಗಿ ಏನಾದ್ರು ಇರ್ತಿದ್ರು ವಿಷ್ಣುದಾದ 100% ಈ ಮೂವಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ರು. ಆ್ಯಂಡ್ ನಾವು ಎಲ್ಲರೂ ಕರ್ನಾಟಕದ ಎಲ್ಲ ಸಿನಿ ಪ್ರಿಯರು ಈ ಮೂವಿಯನ್ನು ನೋಡಬೇಕು. ಈ ಯುವ ಪ್ರತಿಭೆಗಳನ್ನು ನಾವು ಇನ್ನಷ್ಟು ಬೆಳೆಸಬೇಕು. ಆ್ಯಂಡ್ ಈ ಮೂವಿ ಶತದಿನ ಪೂರೈಸುವತ್ತ ನಾವೆಲ್ಲರೂ ಕೈ ಜೋಡಿಸ್ಬೇಕಂತೇಳಿ ಹೇಳುತ್ತಾ ಥ್ಯಾಂಕ್ ಯು ಸೋ ಮಚ್. ಸೂಪರ್ ಆಗಿತ್ತು. ಸ್ಕೂಲಿಂದ ಡೈರೆಕ್ಟ್ ಮೂವಿ ಬಂದಿದ್ದಾ? ಮೂವಿ ಚೆನ್ನಾಗಿತ್ತಾ? ಏನ್ ಇಷ್ಟ ಆಯ್ತು? ಲಾಸ್ಟ್ ಸೀನ್ ಇಷ್ಟ ಆಯ್ತಾ? ಸೀನ್ ಯಾರಿಗೂ ಹೇಳ್ಬಾರ್ದು. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹೇಗನ್ನಿಸ್ತು ಮೂವಿ? ಚಂದ. ಏನ್ ಇಷ್ಟ ಆಯ್ತು? ಪಾಪ್ಕಾರ್ನ್. ಏನ್ ಇಷ್ಟ ಆಯ್ತು?
ನನ್ನ ಸೀನ್ ಎಲ್ಲ ಇಷ್ಟ ಆಯ್ತಾ? ಥ್ಯಾಂಕ್ ಯು. ಒಳ್ಳೇದಿತ್ತು, ಸಸ್ಪೆನ್ಸ್ ಇತ್ತು ಲಾಸ್ಟ್ ವರೆಗೆ. ಖುಷಿ ಆಯ್ತು. ಖುಷಿ ಎಲ್ಲ ನೋಡ್ಬೇಕು. ಒಳ್ಳೇದಿತ್ತು. ಸಸ್ಪೆನ್ಸ್ ಎಲ್ಲ ಚೆನ್ನಾಗಿತ್ತು. ಒಳ್ಳೇದಿತ್ತು. ಗ್ರೇಟ್ ಸಸ್ಪೆನ್ಸ್ ಕೂಡ ಇತ್ತು. ಇಷ್ಟ ಆಯ್ತು. ಮಿಸ್ಟ್ರಿ. ಎಲ್ಲ ಕರ್ಕೊಂಡ್ಬರ್ತೀವಿ. ಹೇಗೆ ಅನಿಸ್ತು? ಮೂವಿ ಚೆನ್ನಾಗಿದೆ. ಹಾ. ಸಮಾಜದ ನೈಜ ಘಟನೆಯನ್ನು ಚಿತ್ರೀಕರಿಸಿದ್ದಾರೆ. ನಟನೆ ಅಷ್ಟು ಚೆನ್ನಾಗಿದೆ. ಒಂದು ಸ್ವಲ್ಪ ಹೊತ್ತು ಕೂಡ ನಮಗೆ ಬೋರ್ ಆಗುವುದಿಲ್ಲ. ಸಮಾಜಕ್ಕೆ ಕೂಡ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಚಿತ್ರಣ ಮೂಡಿ ಬಂದಿದೆ. ಎಲ್ಲರೂ ನೋಡಿ, ಕುಟುಂಬ ಸಮೇತರಾಗಿ ನೋಡಿ. ಹೇಗೆ ಅನಿಸ್ತು ಮೇಡಮ್? ತುಂಬಾ ಚೆನ್ನಾಗಿದೆ. ಫುಲ್ ಫ್ಯಾಮಿಲಿ ಸಮೇತ ನೋಡುವಂತ ಮೂವಿ. ಲಾಸ್ಟ್ ವರೆಗೆ ಸಹ ಕ್ಲೂ ಅನ್ನು ಬಿಟ್ಟು ಕೊಡೋದಿಲ್ಲ. ಹಾಗಾಗಿ ಮೂವಿಯನ್ನು ಬಂದು ನೋಡಿ ಎಲ್ಲರೂ ಎಂಜಾಯ್ ಮಾಡುವಂತ ಮೂವಿ. ಚೆನ್ನಾಗಿದೆ. ಚೆನ್ನಾಗಿದೆ. ಸಸ್ಪೆನ್ಸ್ ಕೊನೆಯವರೆಗೂ ಸಹ ಮೇಂಟೈನ್ ಮಾಡಿದ್ದಾರೆ. ಸಿನಿಮಾ ನೋಡಿದಂತಹ ಜನರ ಪ್ರತಿಕ್ರಿಯೆ ಏನು ಅಂತ ನಾವು ತಿಳ್ಕೊಂಡ್ವಿ. ಹಾಗೆ ಇಷ್ಟೆಲ್ಲರೂ ಜನ ಹೊಗಳಬೇಕು ಅಂತ ಹೇಳಿದ್ರೆ ಸಿನಿಮಾದಲ್ಲಿ ಅಂಥದ್ದೇನೋ ಇರಬೇಕಲ್ವಾ. ಹಾಗಾಗಿ ನಾವು ಕೂಡ ಇಂತಹ ಒಂದು ಅವಕಾಶವನ್ನ ಮಿಸ್ ಮಾಡ್ಕೊಳ್ಳೋದು ಬೇಡ. ಅಪರಾಧಿ ನಾನಲ್ಲ ಅನ್ನುವಂಥ ಸಿನಿಮಾ ನೋಡೋದೇ ನಾವು ಅಪರಾಧ ಮಾಡೋ ಹಾಗಿಲ್ಲ. ಹಾಗಾಗಿ ಬಂದು ಸಿನಿಮಾವನ್ನ ನೋಡಿ ಕರಾವಳಿಯವರು ಸೇರಿ ಮಾಡಿಕೊಂಡಿರುವಂತಹ ಈ ಒಂದು ಸಿನಿಮಾವನ್ನ ಗೆಲ್ಲಿಸುವಂಥದ್ದು ನಮ್ಮ ಜವಾಬ್ದಾರಿಯಾಗಿರುತ್ತೆ. ಹಾಗಾಗಿ ಎಲ್ಲರೂ ಆದಷ್ಟು ಬೇಗ ನಿಮ್ಮ ಹತ್ತಿರದ ಸಿನಿಮಾ ಮಂದಿರಕ್ಕೆ ಬಂದು ಅಪರಾಧಿ ನಾನಲ್ಲ ಅನ್ನುವಂತಹ ಸಿನಿಮಾವನ್ನ ನೋಡಿ ಯಶಸ್ವಿಗೊಳಿಸಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಇದಾಗಿತ್ತು ಇವತ್ತಿನ ವಿಶೇಷವಾದಂತಹ ಎಪಿಸೋಡ್. ಯಾರೆಲ್ಲ ಸಿನಿಮಾ ನೋಡ್ಬೇಕು ಅಂತ ಕಾಯ್ತಾ ಇದ್ದೀರಾ, ಆದಷ್ಟು ಬೇಗ ನಿಮ್ಮ ನೆಚ್ಚಿನ ಸಿನಿಮಾ ಮಂದಿರದಲ್ಲಿ ನೋಡಿ ಅಪರಾಧಿ ನಾನಲ್ಲ. ಒಂದು ಸಿನಿಮಾ ಬರ್ತಾ ಇದೆ, ಅಪರಾಧಿ ನಾನಲ್ಲ ಅನ್ನುವಂತಹ ಸಿನಿಮಾ. ಅದರಲ್ಲೂ ಕೂಡ ಕರಾವಳಿಯ ಆಕ್ಷನ್ ಕಿಂಗ್ ಅರ್ಜುನ್ ಕಾಪಿಕಾಡ್ ಅವರ ಅಭಿನಯದ ಒಂದು ಸುಂದರವಾದಂತಹ ಸಿನಿಮಾ. ಈ ಸಿನಿಮಾ ಖಂಡಿತವಾಗಿಯೂ ಯಶಸ್ವಿ ಆಗ್ತಾ ಎನ್ನುವ ಭರವಸೆ ನಮಗೆಲ್ಲ ಇದೆ. ಕುಟುಂಬ ಸಮೇತರಾಗಿ ನೋಡುವಂತಹ ಸಿನಿಮಾ. ಕನ್ನಡದಲ್ಲಿ ಅದು ಕೂಡ ನಮ್ಮ ಕರಾವಳಿ ಭಾಗದಿಂದ ಒಂದು ಅದ್ವಿತೀಯ ಸ್ಟೋರಿಯನ್ನ ಕೊಟ್ಟಿದ್ದಾರೆ. ಆರಂಭದಿಂದ ಕೊನೆಯವರೆಗೂ ಕುತೂಹಲದಿಂದ ನೋಡುವ ಹಾಗೆ ಇತ್ತು. ತುಂಬಾ ಇಷ್ಟ ಆಯ್ತು, ತುಂಬಾ ಯುನೀಕ್ ಆಗಿತ್ತು. ನಮ್ಮ ಕಾಲದ ಲೆಕ್ಕದ ಪೋಯಿಂದ ಬಣ್ಣ ಒಂಚೂರು ಮನಸ್ಸು ಬರ್ಪಜಿ. ಈ ಯುವ ಪ್ರತಿಭೆಗಳನ್ನ ನಾವು ಇನ್ನಷ್ಟು ಬೆಳೆಸಬೇಕು. ನನ್ನ ಸೀನ್ ಸಮಾಜಕ್ಕೆ ಕೂಡ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಚಿತ್ರಣ ಮೂಡಿ ಬಂದಿದೆ. ಇಷ್ಟೆಲ್ಲರೂ ಜನ ಹೊಗಳಬೇಕು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.